7 ಚಿತ್ರಗಳು ಮಾಡಿದೆ. 7 ಚಿತ್ರಗಳಲ್ಲಿ 5 ಚಿತ್ರಗಳು ನನಗೆ ಬಂಡವಾಳ ಹಾಕಿದ ಬಂಡವಾಳ ಬಂತು. ಅದ್ರ ಮೇಲ್ಗಡೆ ಒಂಚೂರು ಲಾಭನೂ ಬಂತು. 6-7ನೇ ಪಿಕ್ಚರಲ್ಲಿ ನಾನು ಹಾಕಿದ ಬಂಡವಾಳ ಪೂರ್ತಿ ಹೊಟ್ಟಾಯ್ತು. ಇಷ್ಟವಾದ ದಪ್ಪಕ್ಕಿರಬೇಕು. ಆಮೇಲೆ ಕಣ್ಣಿಗೆ ಲೆನ್ಸ್ ಹಾಕಿದ್ರು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಉಬ್ಬಲ್ಲಿತ್ತು. ಸೊ ಈ ಕ್ಯಾರೆಕ್ಟರ್, ಈ ಪರ್ಸನಾಲಿಟಿ ಈ ತರ ಇದ್ದಿದ್ದು ಜಾಕಿ ಚೈನ್ ಕ್ಯಾರೆಕ್ಟರ್ ಸರಿ ನೋಡ್ದೆ, ಇದಲ್ಲೇ ಒಂಥರ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ವಿಷ್ಣುನು ಒಪ್ಕೊಂಡ್ರು. ಈಗ ಫಾರ್ ಎಕ್ಸಾಂಪಲ್ ನಿರ್ದೇಶಕನಾಗ್ಲಿ ನಿರ್ಮಾಪಕನಾಗ್ಲಿ ಪಿಕ್ಚರು ಚೆನ್ನಾಗಿ ಹೋಗ್ತಿದ್ರೆ ಮುಂದೆ ಮಾಡ್ತಾ ಇರ್ತಾರೆ, ಆ ಥರ ಮಾಡ್ತಾ ಇರ್ತಾರೆ. ಅದೇ ಥರ ನಿರ್ದೇಶಕನಿಗೂ ಹೇಗೆ ಅಂದರೆ, ಇಲ್ಲ ಅವನೇ ನಿರ್ಮಾಪಕನಾಗಿದ್ದರೆ ಅವನೇ ಪಿಕ್ಚರ್ ಮಾಡ್ಕೋಬೇಕು, ಇಲ್ಲ ಅಂದರೆ ಬೇರೆ ನಿರ್ಮಾಪಕರು ಅವ್ರನ್ನ ಕರೆದು ಅವ್ರಿಗೊಂದು ಅವಕಾಶ ಕೊಡಬೇಕು. ಸೊ ನನ್ನ ದೃಷ್ಟಿಲಿ ಏನಂತೇಳಿ, ನಾನು ನಿರ್ದೇಶಕನಾಗಿದ್ದೆ. ಆ ಥರದ್ರಲ್ಲಿ 7 ಚಿತ್ರಗಳು ಮಾಡಿದೆ. 7 ಚಿತ್ರಗಳಲ್ಲಿ 5 ಚಿತ್ರಗಳು ನನಗೆ ಬಂಡವಾಳ ಹಾಕಿದ ಬಂಡವಾಳ ಬಂತು. ಅದ್ರ ಮೇಲ್ಗಡೆ ಒಂಚೂರು ಲಾಭನೂ ಬಂತು. 6-7ನೇ ಪಿಕ್ಚರಲ್ಲಿ ನಾನು ಹಾಕಿದ ಬಂಡವಾಳ ಪೂರ್ತಿ ಹೊಟ್ಟಾಯ್ತು. 6-7 ಒಂದರಲ್ಲಿ ನಾಯಕ ವಿಷ್ಣುವರ್ಧನ್, ಶೋಭನಾ ಅಂತ ಇವರು ಮಲಯಾಳಂ ಆರ್ಟಿಸ್ಟ್. ಅವರು ಪದ್ಮಿನಿ ಅಣ್ಣನ ಮಗಳು ಅವರು. ಅಂಡ್ ವೆರಿ ವೆರಿ ಗುಡ್ ಡ್ಯಾನ್ಸರ್, ಭರತನಾಟ್ಯಂ ಡ್ಯಾನ್ಸರು, ಸ್ಟೇಜ್ ಶೋ ಕೊಡ್ತಾ ಇದ್ದ ಪಾಪ್ಯುಲರ್ ಆರ್ಟಿಸ್ಟ್ ಅವರು, ಬೇಕಾಷ್ಟು ಅವಾರ್ಡ್ ತೊಗೊಂಡಿರೋರು. ಸರಿ, ಅವನು ಹೊಸಬರನ್ನ ಹಾಕೋಣ ಅಂದ್ಬಿಟ್ಟಿದ್ದಾನೆ. ಏನು ಮಾಡಿದೆ ಅಂದರೆ ಅವ್ರನ್ನ ಹಾಕಬೇಕು ಅಂತ. ಸೊ ಅವ್ರನ್ನು ಹಿಂಗೂ ಮಾಡಿ ಹುಡ್ಕೋದು ಕಷ್ಟ ಆಯಿತು, ಹಿಡ್ಕೋದು ಕಷ್ಟ ಆಯಿತು. ಆಮೇಲೆ ಅವ್ರ ಅಪ್ಪನ ಜೊತೆ ಮಾತಾಡ್ಬಿಟ್ಟು ಅದನ್ನು ಬುಕ್ ಮಾಡಾಯಿತು. ಆಮೇಲೆ ಕರೆಕ್ಟಾಗಿ ಬಂದರು, ಪಿಕ್ಚರ್ ಎಲ್ಲ ಆಯಿತು. ಏನೋ ಗೊತ್ತಿಲ್ಲ, ಎಲ್ಲ ಅದು ವಿಷ್ಣುವರ್ಧನ್ ಒಂಥರ ಡ್ಯೂಯಲ್ ರೋಲ್. ಅದು ಆ ಡ್ಯೂಯಲ್ ರೋಲಲ್ಲಿ ಅದು ಒಂದು ನಾರ್ಮಲ್ ವಿಷ್ಣುವರ್ಧನ್, ಇನ್ನೊಂದೇನು ಅಂತ ಹೇಳಿದ್ರೆ, ಆಗ ಒಂದು ಸ್ವಲ್ಪ ದಿವಸದಿಂದ ಒಂದು ಜಾಕಿ ಚೈನ್ ಮಾಡಿದ್ದು ಒಂದು ಪಿಕ್ಚರ್ ಬಂದಿತ್ತು. ಅದರಲ್ಲಿ ಏನಂತ ಹೇಳಿದ್ರೆ, ಜಾಕಿ ಚೈನ್ ಮಾಮೂಲಿಯಾಗಿರ್ತಾರಲ್ಲ, ವಿಭಿನ್ನವಾಗಿರ್ಲಿ ಅಂತ ಏನು ಮಾಡಿದ್ರು ಅವ್ರುಗಳು ಅಂತ ಹೇಳಿದ್ರೆ, ಅವನಿಗೆ ಹೊಟ್ಟೆ ಉಬ್ಬಿರೋದು, ಅದಕ್ಕೆ ಉಬ್ಬಿರೋದಕ್ಕೆ ಅದು. ಆಮೇಲೆ ಹಿಂದ್ಗಡೆ ಎಲ್ಲಾನು ದಪ್ಪ ಇರಬೇಕು, ಇಷ್ಟವಾದ ದಪ್ಪಕ್ಕಿರಬೇಕು. ಆಮೇಲೆ ಕಣ್ಣಿಗೆ ಲೆನ್ಸ್ ಹಾಕಿದ್ರು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಉಬ್ಬಲ್ಲಿತ್ತು. ಸೊ ಈ ಕ್ಯಾರೆಕ್ಟರ್, ಈ ಪರ್ಸನಾಲಿಟಿ ಈ ತರ ಇದ್ದಿದ್ದು ಜಾಕಿ ಚೈನ್ ಕ್ಯಾರೆಕ್ಟರ್ ನಮ್ಮ ವಿಷ್ಣು ಹಿಡಿಸ್ತು. ಆ ಥರನ ಮಾಡೋ ಅಂದರು. ಸರಿ, ನಾನು ನೋಡಿದೆ, ಇದೊಂದು ವಿಭಿನ್ನವಾಗಿದೆ. ಮಾಮೂಲಿಯಾಗಿ ಇರೋದು ಇನ್ನೊಂದು ಡ್ಯೂಯಲ್ ರೋಲಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಏನೋ ಒಂಚೂರು ವ್ಯತ್ಯಾಸ, ಅದೇನು ಅಷ್ಟು ಚೇಂಜ್ ಕೊಡಲ್ಲ ಅಂಟಿಲ್ ವಿಭಿನ್ನವಾದ ಪಾತ್ರ ಇದ್ದರೆ. ಸರಿ, ನೋಡಿದೆ, ಇದಲ್ಲೇ ಒಂಥರ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ವಿಷ್ಣುನು ಒಪ್ಕೊಂಡ್ರು. ಅದಕ್ಕೆ ಅವ್ರಿಗೆ ಬಟ್ಟೆ ಮಾಡಿದ್ದು, ಉಬ್ಬಲ್ ಮಾಡೋದು, ಅದಕ್ಕೆ ಇದು ಡೆಂಚರ್ಸ್ ಮಾಡಿಸಿದ್ದಾಯ್ತು, ಹಲ್ಲು ಕಟ್ಸಿದ್ದಾಯ್ತು. ಆಮೇಲೆ ಇದು ಕಣ್ಣಿಗೆ ಹಾಕಿದ್ದಾಯ್ತು, ಲೆನ್ಸ್ ಹಾಕಿದ್ದಾಯ್ತು. ಇವೆಲ್ಲನೂ ಹಾಕೊಂಡು ಭಾಳ ಕಷ್ಟ ಇದೆ ಅದು. ಯಾಕೆಂತ ಹೇಳಿದ್ರೆ, ಕಣ್ಣಿಗೆ ಹೊಸದೊಂದು ಕೂಡಿಸ್ಬೇಕು, ಅದು ಕೂಡ್ಸೋದು ಅಡ್ಜಸ್ಟ್ ಆಗಬೇಕದು ಆ ಕಣ್ಣು. ಸೊ ಅದು ಅವಾಗ ಮೊದಲು ತುಂಬ ಉರಿಯುತ್ತೆ, ಅಡ್ಜಸ್ಟ್ ಆಗಬೇಕು, ಮಾಡ್ಕೋಬೇಕು, ಹಂಗೆ ಪಾರ್ಟ್ ಮಾಡೋದು ಅದು ಆಗುತ್ತೆ. ಆಮೇಲೆ ಲೌಕಿಕ ಸರಿ ಹೋಗ್ತಾ ಸರಿ ಹೊಟ್ಟೋಗುತ್ತೆ ಅದು. ಆ ಥರ ನಾವು ಇವ್ರಿಗೂ ಮಾಡಿದ್ದೆ. ಒಂದೇ ಗುರಿಲಿ ಪ್ರಭಾಕರ್ಗೂ ಮಾಡಿದ್ವು. ಪ್ರಭಾಕರ್ಗೂ ಕೂಡ ಲೆನ್ಸ್ ಹಾಕಿತ್ತು. ಅವರು ಬಹಳ ಕಷ್ಟಪಟ್ಟರು. ಶೂಟಿಂಗ್ ಬೇಕು, ಶಾರ್ಟ್ ಬೇಕು ಅನ್ನುವಾಗ ಕ್ಲೋಸ್ ಶಾಟ, ಮಿಡ್ ಶಾಟ ಕೇಳ್ಕೊಳ್ಳೋರು. ಕ್ಲೋಸ್ ಶಾಟ್, ಮಿಡ್ ಶಾಟ್ ಆದರೆ ಕಾಣಿಸುತ್ತೆ ಕ್ಲೀನಾಗಿ, ಕಣ್ಣು ನಮ್ಮ ಬ್ಲ್ಯಾಕ್ ಐ ಕಾಣಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಲೆನ್ಸ್ ಹಾಕ್ತು ಅಂತ ಹೇಳಿದ್ರೆ, ಕ್ಲೋಸಪ್ ತೆಗೆದ್ರೆ, ಲೆನ್ಸ್ ಹಾಕ್ತಾ ಇದ್ರೆ ವ್ಯತ್ಯಾಸ ಕಂಡುಬಿಡುತ್ತೆ. ಸೊ ಅದಕ್ಕೋಸ್ಕರ ಪ್ರತಿ ಸತಿ ಪಾಪ ಹಾಕುವಾಗಲೂ ಕೂಡ ಹಾಕ್ಕೊಳ್ಳೋರು, ಕಣ್ಣಲ್ಲಿ ನೀರು ಬರ್ತಾ ಇರೋದು, ಆಮೇಲೆ ಹೆಂಗೋ ಪಾರ್ಟ್ ಮಾಡೋರು, ಅದು ಅವ್ರದ್ದಾಗೋಯ್ತು. ಇನ್ನು ಲೀಲಾಜಾಲವಾಗಿ ಅದು ಸೆಟ್ ಆಯಿತು, ಇವರು ಪಾರ್ಟ್ ಮಾಡಿದ್ರು. ಆಮೇಲೆ ಅದು ಆ ಪಾತ್ರ ಒಂದು ಚೆನ್ನಾಗಿ ಬಂತು. ಆಮೇಲೆ ಅವನಿಗೆ ತುಂಬ ಹೆದರಿಕೆ ಆ ಪಾತ್ರಕ್ಕೆ, ಏನು ಆ ಸೌಂಡ್ ಕಂಡು ಹೆದರಿಕೆ, ಆಮೇಲೆ ರಸ್ತೆಯಲ್ಲಿ ಹೆಣ ಹೋಗ್ತಾ ಇದ್ದರೆ ಅದು ಹೆದರಿಕೆ, ಈ ಥರ ತುಂಬ ಹೆದರಿಕೆ ಪಾತ್ರ ಮಾಡ್ತದು. ಇನ್ನೊಂದು ಮಾಮೂಲಿ ಪಾತ್ರ ಅಂದರೆ ಇದು ಮಾಡಿಕೊಂಡು ಪೌಲ್ಟ್ರಿ ಇಟ್ಕೊಂಡು ನಡೆಸ್ತಾ ಇರೋ ಪಾತ್ರ.
ಸೊ ಈ ಥರದ 2 ಪಾತ್ರಗಳು ಅವ್ರಿಗೆ ಕೊಟ್ಟರು, ಎರಡನ್ನೂ ಅವನು ವಿಭಿನ್ನವಾಗಿ ಮಾಡಿದ್ರು. ಆಮೇಲೆ ಅದೇನು ಕಥೆನ ಆಯಿತೋ ಪಿಕ್ಚರ್ ಎಲ್ಲ ಮುಗಿಸೋದು ಏನು ಮಾಡೋದು. ಆಮೇಲೆ ರಿಲೀಸ್ಗೆ ಹತ್ತಿರ ಬಂತು. ರಿಲೀಸ್ಗೆ ಹತ್ತಿರ ಬಂದರೆ ಒಳ್ಳೆ ಬೇಡಿಕೆನೇ ಸಿಕ್ತು ನನಗೆ. ನಾನು ನಮ್ಮ ಡಿಸ್ಟ್ರಿಬ್ಯೂಟ್ರುಗಳು ಒಂದು ಸ್ವಲ್ಪ ನಮಗೆ ಕೈ ಎತ್ತಿದ್ರೆ ಹೊರತು ಪಿಕ್ಚರ್ ತುಂಬ ಚೆನ್ನಾಗೂ ಬಂದಿತ್ತು, ಮೂಡ್ ಬಂದಿತ್ತು. ಆಮೇಲೆ ರಿಲೀಸ್ ಮಾಡಬೇಕು ಅಂದಾಗ ನನಗೆ BKT ಮಾರಾಟ ಆಗಿತ್ತು, ಆಮೇಲೆ ಮೈಸೂರು ಮಾರಾಟ ಆಗಿತ್ತು. ನಮ್ಮ ಡಿಸ್ಟ್ರಿಬ್ಯೂಟ್ರ್, ನಮ್ಮ ಲೋಕಲ್ ಡಿಸ್ಟ್ರಿಬ್ಯೂಟ್ರ್ ಏನು ಮಾಡೋದು ಒಂದು 2 ವ್ಯಾಪಾರನೂ ಹಾಳು ಮಾಡಿಬಿಟ್ರು. ಕಾರಣ ಅವ್ರ ಮುಖಾಂತರ ನಾನು ಹೋಗಲಿಲ್ಲ ಅಂತನೋ ಏನು ಕಥೆನೋ ಏನೋ. ಬೆಂಗಳೂರು ಬಂದಿದ್ದ ವ್ಯಾಪಾರನೂ ಹಾಳು ಮಾಡಿಬಿಟ್ರು, ಮೈಸೂರು ಹೋಗಿತ್ತು ಅದನ್ನು ಹಾಳು ಮಾಡಿಬಿಟ್ರು. ಅದು ಯಾರು ಬೇಡ, ಅದು ಯಾರು ಅಂತ ಹೇಳ್ಬೇಕು. ಬಟ್ ಈ ಪ್ರೋಗ್ರಾಮ್ ನೋಡ್ತಿರೋ ಅವ್ರಿಗೆ ಗೊತ್ತಾಗುತ್ತೆ. ಸರಿ ರಿಲೀಸ್ ಆಯಿತು, ಅವರು ರಿಲೀಸ್ ಮಾಡಿದ್ರು, ಏನೋ ನಾರ್ಮಲ್ ಆಗಿ ಆಯಿತು. ಆಮೇಲೆ ಏನಾಯಿತು ಅಂದ್ರೆ ಒಂದಿಷ್ಟು ನಾನು ಲಾಭ ಹಾಕಿದ್ನಲ್ಲ, ಒಂದು ಪೋರ್ಷನ್ ಲಾಭ ಹೊಟ್ಟೋಯ್ತು. ಇನ್ನೊಂದು ಪಿಕ್ಚರ್ ಮಾಡಿದೆ, ಅದಲ್ಲ ಮಾಲಾಶ್ರೀ ಆ್ಯಂಡ್ ಶಶಿಕುಮಾರ್ ಮಾಡಬೇಕಾಗಿತ್ತು. ಆ ಮಾಲಾಶ್ರೀಗೆ ಅವತ್ತಿನ ದಿವಸ ತುಂಬ ಡಿಮ್ಯಾಂಡ್ ಇದ್ದಿದ್ದು. ಅವ್ರಿಗೂ ಅಡ್ವಾನ್ಸ್ ಕೊಟ್ಟು ಮೊದಲೇ ಬುಕ್ ಮಾಡಿದ್ದೆ. ಆಮೇಲೆ ಅವ್ರು ಈಗ ಡೇಟ್ ಕೊಡ್ತೀನಿ, ಆವತ್ತು ಕೊಡ್ತೀನಿ, ಹಂಗೆ ಕೊಡ್ತೀನಿ, ಹಿಂಗೆ ಕೊಡ್ತೀನಿ ಅಂದ್ಬಿಟ್ಟು ಅವರು ಡೇಟೇ ಕೊಡದೆ ಇದ್ದಂಗೆ ಮಾಡಿಬಿಟ್ರು. ಅವ್ರು ಕೊಡಲೇ ಇಲ್ಲ. ಸರಿ ಏನು ಮಾಡೋದು, ನಾನು ಪ್ರೋಗ್ರಾಮ್ ಹಾಕ್ಕೊಂಬಿಟ್ಟಿದ್ದೆ. ಅದಕ್ಕೋಸ್ಕರ ಅದೊಂದು ಪಿಕ್ಚರ್ ಮಾಡಿದೆ. ಒಂದು ಶಿವಶಂಕರ್ ಅಂತ, ಇನ್ನೊಂದು ಗಂಡನಿಗೆ ತಕ್ಕ ಹೆಂಡತಿ ಅಂತ. ಅದರಲ್ಲಿ ಶಶಿಕುಮಾರ್, ಆಮೇಲೆ ಚಂದ್ರಿಕಾ ಅಂತ. ಸೊ ಶಶಿಕುಮಾರ್ದೇನೋ ವರ್ಕೌಟ್ ಆಯಿತು, ಚಂದ್ರಿಕಾದು ಅಷ್ಟಾಗಿ ನಮಗೆ ಸ್ಟಾರ್ ವ್ಯಾಲ್ಯೂ ಅದು ವರ್ಕ್ ಆಗಲ್ಲ. ಆಮೇಲೆ ಅವ್ರು ಬೇರೆ ಬೇರೆ ಪಿಕ್ಚರ್ ಮಾಡ್ತಾಯಿದ್ರು, ಆಮೇಲೆ ಸೀರಿಯಲ್ ಅದು ಇದು ಮಾಡ್ತಾಯಿದ್ರು. ಬಟ್ ರಿಲೀಸ್ ಆದಾಗ ನನಗೆ ಆ ಪಿಕ್ಚರ್ ಹೋಗಲಿಲ್ಲ ಅಂತ ಹೇಳ್ಬೋದು, ಅದು ಫೇಲ್ಯೂರ್ ಪಿಕ್ಚರ್ ಆಗೋಯ್ತು. ಬಟ್ ಶಿವಶಂಕರ್ ಹಂಗಲ್ಲ, ಒಂದು ಪಿಕ್ಚರ್ ಓಡಲಿಲ್ಲ ಅಂದ್ರೂ ಕೂಡ ಚೆನ್ನಾಗಿದೆ ಅಂತ ಜನ ಹೇಳಿದ್ರೆ ಒಂದು ತೃಪ್ತಿ ಇರುತ್ತೆ. ಅದು ಶಿವಶಂಕರ್ ಹಂಗಲ್ಲ, ಚೆನ್ನಾಗಿತ್ತು, ಜನ ಒಪ್ಕೊಂಡ್ರು. ಬಟ್ ಪಾತ್ರ ಅವ್ರಿಗೆ ಹಿಡಿಸ್ಲಿಲ್ಲ ಅಂತ ಕಾಣಿಸುತ್ತೆ. ಸೊ ಅದರಿಂದ ಅಲ್ಲಿ ಕ್ಯಾಪಿಟಲ್ ಹೋಯ್ತು, ಇದರಲ್ಲಿ ಕೂಡ ಪೂರ್ತಿ ಕ್ಯಾಪಿಟಲ್ ಹೊರಟಾಯ್ತು. ಸೊ 2 ಪಿಕ್ಚರಿಂದ ನಾನು ಏನೇನು ಬಂಡವಾಳ ಸಂಪಾದನೆ ಮಾಡಿದ್ನೋ, ಏನು ಸಂಪಾದನೆ ಮಾಡಿದ್ರು ಕೂಡ ಯಾವುದು ನಾನು ಮನೆಯಿಂದ ತಂದಿದ್ದಾಗಲಿ, ಹೆಂಡತಿ ಒಡವೆ ಇಟ್ಟಿದ್ದಾಗಲಿ, ಮನೆ ಆ ಥರದ್ದು ಏನು ಮಾಡಿಲ್ಲ. ನಾನು ಕ್ಯಾಪಿಟಲ್ನ ಬೆಳೆಸ್ಕೊಂಡು ಬಂದಿದ್ದೇನೆ. 1ರಿಂದ ಹಿಡಿದು 5ರವರೆಗೂ ಬೆಳೆಸ್ಕೊಂಡೇ ಬಂದಿದ್ದು ಕ್ಯಾಪಿಟಲ್ಲು ಪೂರ್ತಿ ಹೊರಟಾಯ್ತು. ಸೊ ಪೂರ್ತಿ ಹೊಟ್ಟೋದ್ರಿಂದ ಒಂದು 30-35 ಹೋಗಿರ್ಬೋದು ಲಕ್ಷಗಳು. ಅವತ್ತೊಂದು ದಿವಸಕ್ಕೆ 35 ಲಕ್ಷ ಇಸ್ ಎ ಬಿಗ್ ಅಮೌಂಟ್. ಶಿವಶಂಕರ್ ಅದು ಮೇ ಬಿ 1991 ಅದಾಯಿತು. ಅದೆಲ್ಲ ಅದು ಹೋಗಲಿಲ್ಲ, ಕ್ಯಾಪಿಟಲ್ ಹೊರಟಾಯ್ತು. ಆಮೇಲೆ ಇನ್ನೊಂದು ಆಸೆ ಇತ್ತು ನನಗೆ, ಶಿವಣ್ಣನ ಇಟ್ಕೊಂಡು ಪಿಕ್ಚರ್ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು ಅಂತ. ಅವರು ಡೇಟ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ಅವ್ರು ಕೊಡ್ತೀನಿ ಅಂತಿದ್ರು. ಆಮೇಲೆ ಒಂದು ಕಥೆನೂ ಸೆಲೆಕ್ಟ್ ಮಾಡಿತ್ತು. ಅದು ಮೊದಲೇ ನಾನು ಪಾರ್ವತಮ್ಮನವ್ರಿಗೂ ಹೇಳಿದ್ದೆ, ಅವರು ಇಷ್ಟಪಟ್ಟಿದ್ರು. ಅದು ಒಂದು ಡ್ಯಾನ್ಸರ್ ಸಬ್ಜೆಕ್ಟು, ತುಂಬ ಚೆನ್ನಾಗಿತ್ತು. ಅದು BL ವೇಣು ಅವರು ಬರೆದಿದ್ದು. ಅದಕ್ಕೆ ನಾನು ಇಟ್ಟಿದ್ದ ಟೈಟ್ಲ್ ಕುಣಿಯಿತು ಹೆಜ್ಜೆ ನಲಿಯಿತು ಗೆಜ್ಜೆ ಅಂತ. ಅವತ್ತೊಂದು ದಿವಸಕ್ಕೆ ಶಾಂತಾರಾಮ್ ಮಾಡಿದ್ರಲ್ಲ, ಜನಕ್ಕೆ ಪಾಯಲ್ ಬಾಜೆ ಅನ್ನೋ ಟೈಟ್ಲ್ ಇತ್ತಲ್ಲ, ಇದಕ್ಕೂ ಸಂಬಂಧ ಇಲ್ಲ. ಒಂಥರ ಚೆನ್ನಾಗಿತ್ತು. ಇದು ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಹೀರೋ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಆಮೇಲೆ ಒಂದು ಲವ್ ಟ್ರ್ಯಾಕ್ ಬೇರೆ. ಗುರುಗಳು ಅವನು ಕೂಡ ದುಡ್ಡು ಡ್ಯಾನ್ಸರ್ನೇ ಹಾಕಬೇಕು ಅಂತ ನಾನು ಅನ್ಕೊಂಡಿದ್ದು. ಅವತ್ತಿನ ದಿವಸ ಯಾರನ್ನ ಹಾಕಬೇಕು ಅಂತಿದ್ದೆ ಅಂದರೆ ಡ್ಯಾನ್ಸ್ ಮಾಡುವಂಥ ಕಲಾವಿದ ಬೇಕಾಗಿತ್ತು. ಅದಕ್ಕೆ ನಾನು ಯೋಚನೆ ಮಾಡಿದ್ದ ಅವತ್ತೊಂದು ದಿವಸಕ್ಕೆ. ಇಟ್ಸ್ ವಾಸ್ ಎ ಗುಡ್ ಥಾಟ್. ಶ್ರೀಧರ್ ಈಸ್ ಅ ಭರತನಾಟ್ಯಂ ಡ್ಯಾನ್ಸರ್, ಅಲ್ಲಿ ಭರತನಾಟ್ಯ ಡ್ಯಾನ್ಸ್ ಹೇಳ್ಕೊಳ್ಬೇಕು. ತುಂಬ ಚೆನ್ನಾಗಿತ್ತು ಕಥೆ. ಅದು ಏನು ಅಂತ ಹೇಳಿದ್ರೆ, ಆ ಹುಡುಗ ಹೇಗೆ ಆ ಡ್ಯಾನ್ಸ್ ಕಲ್ತ್ಕೋತಾನೆ ಅಂತ ಹೇಳಿದ್ರೆ, ಹೇಗೆ ದ್ರೋಣಾಚಾರ್ಯ ಹತ್ರ ಏಕಲವ್ಯ ಕಲ್ತ್ಕೋತಾ ಇದ್ನೋ ಆ ಥರ ಇವನು ಮಿಕ್ಕಿದ ಹುಡುಗರಿಗೆಲ್ಲ ಆ ಡ್ಯಾನ್ಸ್ ಟೀಚ್ ಮಾಡ್ತಾ ಇದ್ರೆ, ಇವನು ಮರಿಯಲ್ಲಿ ನೋಡಿ ಕಲ್ತ್ಕೋತಾ ಇದ್ದ. ಇವನು ಏನು ಕೆಲಸ ಅಂತ ಹೇಳಿದ್ರೆ, ಇವನಿಗೊಂದು ವೃತ್ತಿ ಇದೆ. ಏನು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ. ತಮಟೆ ಬಾರಿಸೋನು. ಏನು ಅಂತ ಹೇಳಿದ್ರೆ, ಹೆಣ ಹೋಗ್ತಾ ಇರುತ್ತಲ್ಲ, ಹೆಣದ ಮುಂದೆ ತಮಟೆ ಬಾರಿಸ್ಕೊಂಡು ಹೋಗೋದು. ಅವನ ಇಂಟ್ರೊಡಕ್ಷನ್ ನನಗೆ ಇಟ್ಟಿದ್ದೆ ಇದು. ಒಂದು ನಾವಲ್ಟಿ ಇರುತ್ತೆ. ಅವನು ತಮಟೆ ಬಾರಿಸ್ಕೊಂಡು ಹೋಗ್ತಾ ಇದ್ದಾಗ ಸುಮ್ಮನೆ ತಮಟೆ ಬಾರಿಸ್ಕೊಂಡು ಹೋಗೋದಲ್ಲ,
ತಮಟೆ ಬಾರಿಸ್ಕೋತಾ ಡ್ಯಾನ್ಸ್ ಮಾಡ್ತಾ ಆಮೇಲೆ ತಮಟೆ ಹೊಡಿತಾ ತಮಟೆನ ಮೇಲೆ ಎಸೆದು ಪುನಃ ತಮಟೆ ಹಿಡ್ಕೊಂಡು ಬಾರಿಸೋದು, ಇವೆಲ್ಲ ನನ್ನ ಕಲ್ಪನೆಯಲ್ಲಿ ಇದ್ದಿದ್ದು ಅವತ್ತೊಂದು ದಿವಸಕ್ಕೆ. ಇವತ್ತು ಅದು ನನ್ನ ತಲೆಯಲ್ಲಿ ಕೂತಿರೋದ್ರಿಂದ ಈ ಮಾಡದೇ ಇದ್ರೂ ಕೂಡ ನಾನು ಹೇಳ್ತಿರ್ತೀನಿ. ಅದು ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಅನ್ಕೊಂಡಿದ್ದೆ ನಾನು. ಅದನ್ನ ಹೇಳಿದ್ದೆ ಅವ್ರಿಗೆ. ನಾವಲ್ಲೂ ಓದಿದ್ರು ಅವರು, ತಮ್ಮ ಒಪ್ಕೊಂಡ್ರು. ಆಮೇಲೆ ಕೊಡ್ತೀನಿ ಅಂತಂದ್ರು. ಇನ್ನು ಆಮೇಲೆ ಕೊಡ್ತೀನಿ ಅಂತ ಹಾಗೆ ನಾನು ಕೇಳಿ ನನಗೂ ಬೇಜಾರಾಗೋಯ್ತು. ಸರಿ, ಶಿವರಾಜ್ ಕುಮಾರ್ ಮೀಟ್ ಮಾಡಬೇಕು ಅಂತ ಹೇಳಿ ಶಿವರಾಜ್ ಇದ್ದವರು, ನೀವು ಇದಕ್ಕೆ ಬಂದ್ಬಿಡಿ, ಮನೆ ಹತ್ರ ಬಂದ್ಬಿಡಿ ಅಂಕಲ್ ಅಂದರು. ಮನೆ ಹತ್ರ ಹೋದು ಬರ್ಬಿಡ್ತೀನಿ ನಾನು ಅಂತ ಫೋನ್ ಮಾಡಿದ್ರು. ಏನಾಯ್ತು ಏನು ಕತೆ, ಮನೆ ಮುಂದೆ ರಫ್ಲಿ ನಾನು ರಾಜಾರಾಮು ಮೇ ಬಿ 1 hour ತನಕ ಕಾಯ್ದು. ಇನ್ನು ಇವ್ರ ಮನೆ ಬಾಗಿಲು ಕಾಯ್ಬೇಕಲ್ಲ, ಎಷ್ಟೊತ್ತು ಕಾಯೋದು ಅಂತ ಬನ್ನಿ ಒಳಗಡೆ ಅಂತಾನು ಮೋಸ್ಟ್ಲಿ ಯಾರು ಕರೀಲಿಲ್ಲ ಅಂತ ಕಾಣಿಸುತ್ತೆ. ಬಟ್ ಏನಾದ್ರೂ ನಾವು ಹೊರಗಡೆನೆ ಕಾಯ್ತಾ ಇದ್ವು. ನಾನು ರಜಬ್ ಕಾದು ಆಮೇಲೆ ಅವ್ರಿಗೆ ಪೇಷನ್ಸ್ ಇರಲ್ಲ ಅಣ್ಣ ರಾಜಾರಾಮಣ್ಣನ್ಗೆ. ಏನ್ ಮಾಡೋಣ ಇನ್ನೊಂದು 10 ನಿಮಿಷ ಅಂತ ಹಾಗೆ ಮಾಡಿ ತುಂಬಾ ಹೊತ್ತು ಕಾದು. ಆಮೇಲೆ ನಾನು ಹೇಳ್ದೆ, ಕಾದ ಲಾಭ ಇಲ್ಲ, ಹೋಗೋಣ ಬನ್ನಿ ಸಾಕು, ಕೊಟ್ರೆ ಮಾಡೋಣ, ಕೊಡ್ಲಿಲ್ಲ ಅಂದ್ರೆ ಬೇಡ ಬಿಟ್ಬೋಣ ಅಂದ್ಬಿಟ್ಟು ಹೋದು. ಅವ್ರ ಹತ್ರ ಅದೊಂದು ನಿರಾಸೆ ನನ್ನ ಜೀವನದಲ್ಲಿ. ಏನಂತ ಬಹುಶಃ ಇದಾದ ಮೇಲೆ ಶಶಿ ಪಿಕ್ಚರ್ ಮಾಡಿದ್ನಲ್ಲ, ಅದಾದ್ಮೇಲೆ ಅಂತ ಕಾಣಿಸುತ್ತೆ. ಆಮೇಲೆ ಆವಾಗಲ ಇವನೊಂದು ಅವತ್ತೊಂದು ದಿವಸಕ್ಕೆ ರಮೇಶ್ ಕೂಡ ಒಂದು ಸ್ಟಾರ್ ವ್ಯಾಲ್ಯೂ ಇತ್ತು. ರಮೇಶ್ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾವು ಹೊರಗಡೆ ಕಾಯ್ತಾ ಇರುವಾಗ ನಮ್ಮ ಒಳಗಡೆ ಏನ್ ಗೊತ್ತಾಗುತ್ತೆ, ಕೇಳಕ್ಕೆ ಹೋಗ್ಲಿಲ್ಲ. ಅವರು ಕೇಳಲಿಲ್ಲ, ಅಷ್ಟೊತ್ತು ಕಾದ್ರಲ್ಲ ಮಾಮ ಅಂತ ಅವರು ಕೇಳಲಿಲ್ಲ. ನಾನು ನಿಮ್ಮ ಮನೆ ಬಾಗಿಲ ಹತ್ರ ಅಷ್ಟೊಂದು ಕಾದಿ ಅಂತ ನಾನು ಹೇಳಲಿಲ್ಲ. ಸೊ ಅವ್ರು ಬೇರೆ ಮನೆಗೆ ಬಂದ್ಬಿಟ್ಟಿದ್ರು. ಅವರು ರಾಜ್ಕುಮಾರ್ ಬೇರೆ ಮನೆಯವರು, ಗೀತಾ ಪಕ್ಕದ ರೋಡು. ಹಂಗೆ ಅಂತ ಗೀತಾ ಅವ್ರು ನನ್ಕಂಡ್ರೆ ತುಂಬಾ ಇಷ್ಟ, ಪ್ರೀತಿ ಪಡೋರು. ಇದನ್ನು ಓದಿ ಮಾಮ, ಅದನ್ನು ಓದಿ ಮಾಮ, ಇದನ್ನು ಓದಿ ಮಾಮ ಅಂತ ಬೇರೆ ಬೇರೆ ಕಥೆಗಳೆಲ್ಲ ಹೇಳ್ತಾ ಇದ್ರು. ಅದು ಜಗಮೆಚ್ಚಿದ ಹುಡುಗ ಮಾಡಿದ ಮೇಲೆ ಅವ್ರಿಗೆ ಇಷ್ಟ ಆಗ್ತಾ ಇತ್ತು, ನನ್ನ ಡೈರೆಕ್ಷನ್ ಇಷ್ಟ ಅವ್ರಿಗೆ. ಸೊ ಆಮೇಲೆ ಆ ಒಂದು ಶಿವಣ್ಣನ ಬರ್ತ್ಡೇಗೂ ನನ್ನ ಬರ್ತ್ಡೇಗೂ ಒಂದೇ ದಿವಸ ವ್ಯತ್ಯಾಸ. ಸೊ ಈ ಪಿಕ್ಚರ್ ಮಾಡ್ತಾ ಜಗಮೆಚ್ಚಿದ ಮಗ ಮಾಡ್ತಿರುವಾಗ ಶಿವಣ್ಣನ ಬರ್ತ್ಡೇ ಆಯ್ತು. ನಾನು ವಿಶ್ ಮಾಡ್ಬಿಟ್ಟು ಹೇಳ್ದೆ, ಸಾಯಂಕಾಲ ಸರ್ ನಮ್ಮ ಬರ್ತ್ಡೇಗೂ ನಿಮ್ಮ ಬರ್ತ್ಡೇಗೂ ಒಂದ್ ದಿವಸ ವ್ಯತ್ಯಾಸ ಅಂತ ಹೇಳ್ಬಿಟ್ಬಿಟ್ಟೆ. ನಾನು ಸರ್ ಇದನ್ನ ಜಗಮೆಚ್ಚಿದ ಮಗ ಎಡಿಟಿಂಗ್ ಮಾಡ್ತಾ ಇದ್ರೆ ಯಾರೋ ಬಂದು ಕರೆದ್ರು, ಸರ್ ಶಿವಣ್ಣ ಅವರು ನಿಮ್ಮನ್ನು ಕರಿತಾ ಇದ್ದಾರೆ, ಮನೆಗೆ ಸ್ವಲ್ಪ ಬರ್ಬೇಕಂತೆ, ಒಂದು 5 ನಿಮಿಷ ಅಂತ. ಸರಿ ಹೋದರೆ ಶಿವಣ್ಣನೂ ಇದ್ರು, ಗೀತಮ್ಮನೂ ಇದ್ರು. ಆಮೇಲೆ ಕುತ್ಕೊಳ್ಳಿ ಅಂತ ಕಾಫಿ ಗಿಫಿ ಎಲ್ಲ ಕೊಡಿಸ್ಬಿಟ್ಟು ಆಮೇಲೆ ಒಂದು ವಾಚ್ ಪ್ರೆಸೆಂಟ್ ಮಾಡಿದ್ರು. ಇದನ್ನ ಬೇಡಿ ಅಂಕಲ್ ಬೇಡಿ ಅಂದಿದೆ. ಇಲ್ಲ ಇವತ್ತು ಬರ್ತ್ಡೇ ನಿಮ್ಮದು, ಬೇಡ ಅಂತ ಅನ್ಬೇಡಿ ಅಂತ ಒಂದು ವಾಚ್ ಕೊಟ್ಟರು. ಸೊ ಆ ವಾಚ್ನ ಸ್ವಲ್ಪ ದಿವಸ ಕಟ್ಕೊಂಡೆ ನಾನು. ಆಮೇಲೆ ಯಾತ್ರು ಮ್ಯಾಹನ್ ಒಂದು ವಾಚು ಬೇಡ, ಆಮೇಲೆ ರಿಂಗು ಬೇಡ, ಆಮೇಲೆ ಕತ್ತಲು ಒಂದು ಚೈನ್ ಹಾಕೋತಾ ಇದ್ದೆ, ಎಲ್ಲಾನು ಹಾಕೋತಾ ಇದ್ದೆ. ಏನಂತೆಲ್ಲ ಏನೋ ಯಾಕೋ ಬೇಡ ಅನ್ನಿಸ್ತು, ಎಲ್ಲ ಬಿಟ್ಬಿಟ್ಟೆ. ಇವತ್ತಿನ ದಿವಸ ನನ್ನ ದರೋಡೆ ಮಾಡಿದ್ರು ಕೂಡ ಏನೂ ಸಿಗಲ್ಲ, 1 ಪೈಸಾ ಸಿಗಲ್ಲ, ಏನೂ ಸಿಗಲ್ಲ. ಸೊ ಆ ಥರ ಅವರೊಂದು ವಾಚ್ ಕೊಟ್ಟರು, ಅದು ಸಂತೋಷ. ಆಮೇಲೆ ಕಾಲ್ ಶೀಟ್ ಕೊಡಲೇ ಇದ್ದಕ್ಕೂ ನನಗೇನು ಬೇಜಾರು ಏನಿಲ್ಲ. ಯಾಕೆಂದ್ರೆ ಅವ್ರಿಗೆ ಇಷ್ಟ ಆಗಬೇಕು, ನಾನು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತೀನೋ ಬಿಡ್ತೀನೋ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಆಮೇಲೆ ಇದು ರಮೇಶ್ ಒಂದು ಸ್ಟಾರ್ ವ್ಯಾಲ್ಯೂ ಇತ್ತು, ರಮೇಶ್ನ ಇಟ್ಕೊಂಡು ಪಿಕ್ಚರ್ ಮಾಡಬೇಕು ಅಂತ ಇದ್ದೆ. ಅವ್ರಿಗೂ ಒಂದ್ಸತಿ ಯಾವುದೋ ಒಂದು ಕಥೆನೂ ಕೂಡ ಯಾವುದೋ ಹೇಳಿದ್ದೆ, ಬೇರೆ ಇದ್ರ ಸಂಬಂಧ ಅಲ್ಲ, ಬೇರೆ ಕಥೆಗಳೆಲ್ಲ ಹೇಳಿದ್ದೆ. ಅವರೇ ಅವ್ರ ಮಕ್ಳಿಗೆ ಹೇಳ್ತಾರೆ, ಅಂಕಲ್ ತುಂಬ ಚೆನ್ನಾಗಿ ಕಥೆ ಹೇಳ್ತಾರೆ ಅಂತ ರಮೇಶ್ ಅವ್ರ ಮಗಳಿಗೋ ಹೆಂಡತಿಗೋ ಯಾರಿಗೋ ಹೇಳಿದ್ರು. ಆಮೇಲೆ ಕೇಳಿದೆ, ಡೇಟ್ ಫೈನಲೈಸ್ ಮಾಡೋಣ ಸರ್ ಅಂತ. ಮಾಡೋಣ ಅಂತ ಹೇಳಿದ್ರು, ಯಾವುದೋ ಒಂದು ಡೇಟ್ ಹೇಳಿದ್ರು. ಆಮೇಲೆ ಸರಿ ನಾನು ಅದು ಕಥೆನ ಏನೋ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಒಂದು ಫೈನ್ ಡೇ 8 o'clock 8:30 ಮಾರ್ನಿಂಗ್ ಬಂದು ನಮ್ಮ ಮನೆಗೆ ಬಂದಿದ್ದಾನೆ. ಅಂಕಲ್ ಈಗ ಸದ್ಯಕ್ಕೆ ಆ ಡೇಟ್ ಬೇಡ, ಮುಂದೆ ಪೋಸ್ಟ್ಪೋನ್ ಮಾಡ್ತೀನಿ, ಮುಂದೆ ಮಾಡೋಣ, ನಾನು ಹೇಳ್ತೀನಿ ಡೇಟ್ ನಾನು ನಿಮಗೆ ಅಂದರು. ಅಂದ್ಬಿಟ್ಟು ಒಂದು ಫ್ಲವರ್ ಬೊಕ್ಕೆ ಕೊಟ್ಬಿಟ್ಟು ಹೊರಟೋದ್ರು ಅಷ್ಟೇ. ಸೊ ಮುಂದೆ ಹೇಳ್ತೀನಿ ಅಂತ ಹೇಳಿದ್ರೆ ಅದು ಗೊತ್ತಾಗೋಯ್ತು ನನಗೆ. ನಾನು ರಾಜಾರಾಮ್ ಮಾತಾಡಿಕೊಂಡು ಇನ್ನು ಕೇಳೋದು ಬೇಡ, ಇನ್ನು ಆಮೇಲೆ ಪ್ರೊಡ್ಯೂಸ್ ಮಾಡೋಕ್ಕೆ ಹೋಗೋದು ಬೇಡ ಅನ್ಕೊಂಡ್ಬಿಟ್ಟಿದ್ದೇನೆ. ಪಿಕ್ಚರ್ ಪ್ರೊಡ್ಯೂಸ್ ಮಾಡೋದನ್ನು ಅದಕ್ಕೆ ತಕ್ಕಾಗೋದಕ್ಕೆ ಮುಂಚೆ ನಮ್ಮ ಮನೇಲಿ ಕೂಡ ಯಾವಾಗ 2 ಪಿಕ್ಚರು
ಹೋಯ್ತು, ಬಂಡವಾಳ ಹೋಯ್ತು ಅಂತ ಹೇಳಿದ್ರೆ ಪುನಃ ಬಂಡವಾಳ ಹಾಕಬೇಕು ಅಂತ ಹೇಳಿದ್ರೆ ಬಂಡವಾಳ ಹುಟ್ಟು ಹಾಕಬೇಕು ಅಂದರೆ ಇಲ್ಲ ಸಾಲ ಸೋಲ, ಇಲ್ಲ ಮನೆ ಮೇಲೆ ಮನು ಆಡ, ಬೇರೆ ಕ್ಯಾಶ್ ಏನಿಲ್ಲ. ಸೊ ಅದಕ್ಕೋಸ್ಕರ ಯೋಚನೆ ಮಾಡೋದು. ಆಮೇಲೆ ಇವೆಲ್ಲ ಸಾಲ ತಗೊಂಡು ಸಾಲ ಕೇಳಿದ್ರೆ ಮನೆ ಗ್ಯಾರಂಟಿ ಕೇಳ್ತಾರೆ. ಅಕಸ್ಮಾತ್ ಎಲ್ಲ ಮಾಡೋ ಪಿಕ್ಚರ್ ಅಕಸ್ಮಾತ್ ಫೇಲ್ಯೂರ್ ಆಗೋಯ್ತು ಅಂದರೆ, ದುಡ್ಡು ಕೊಡೋಕ್ಕಾಗಲಿಲ್ಲ ಅಂದರೆ ಮನೆ ಕೊಡಬೇಕಾಗತ್ತೆ. ಯಾಕಂದರೆ ಮರ್ಯಾದೆಗೋಸ್ಕರ ಬಾಳಬೇಕು. ನಾನು 7 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ. 7 ಪಿಕ್ಚರ್ಲು ಕೂಡ ಒಂದು ಚೆಕ್ಕು ನಂದು ಬೌನ್ಸ್ ಆಗಿಲ್ಲ. ನಾನು ಅವು ಕೊಡಬೇಕಾಗಿರೋದನ್ನೆಲ್ಲ ಕರೆಕ್ಟಾಗಿ ಕೊಟ್ಬಿಡ್ತಾ ಇದ್ದೆ. ನನಗೆ ಬರಬೇಕಾಗಿದ್ದ ಪಿಕ್ಚರ್ಗಳಲ್ಲಿ ಕೊಡಬೇಕಾಗಿದ್ದು ಭಾಳ ಜನ ನನಗೆ ನಾಮ ಹಾಕಿದ್ದಾರೆ. ತೊಂದರೆ ಇಲ್ಲ, ಏನು ಮಾಡೋಕ್ಕಲ್ಲ. ಅವ್ರು ಇದ್ರೆ ಕೊಟ್ಟಿರೋರು. ಆಮೇಲೆ ಅವ್ರಿಗೆಲ್ಲನೂ ಸಬ್ಸಿಡಿ ಫೈಲ್ ಕೂಡ ನಾನು ಸೈನ್ ಮಾಡಿಕೊಟ್ಬಿಟ್ಟಿದ್ದೀನಿ. ಅವರು ಒಂದೆರಡು ಪಿಕ್ಚರ್ಗೆ ಸಾರಾ ಗೋವಿಂದನ್ ಕರ್ಕೊಂಬಂದಿದ್ರು, ಸೈನ್ ಮಾಡಿಕೊಡಿ ಅಂತ. ನಾನು ಹೇಳ್ದೆ, ಸಾರಾ ಗೋವಿಂದನ್ನ ಕರ್ಕೊಂಬಂದ್ರೆ ಯಾಕೆ ಕರ್ಕೊಂಬಂದ್ರಿ? ಅವ್ರು ಹೇಳಿ ನಾನು ಪಿಕ್ಚರ್ ಒಪ್ಕೊಂಡಿದ್ದಲ್ವಲ್ಲ, ಅವ್ರನ್ನ ಕರ್ಕೊಂಬಂದ್ರಿ ಪಾಪ ಅಂತ. ನಾನೇ ಡೈರೆಕ್ಟರ್. ಮೋಸ್ಟ್ಲಿ ಅಂಕಲ್ಗೆ ಇರಬೇಕು. ಅವರು ಅಥವಾ ಇನ್ಯಾರೋ ಒಂದೆರಡು ಪಿಕ್ಚರ್ ಅಂಕಲ್ಗೆ ಜ್ಞಾಪಕ ಇದೆ. ಯಾವ ಪಿಕ್ಚರ್ ಅಂಕಲ್ಗೆ? ಕೊನೆ ಪಿಕ್ಚರ್ ಅದು ಶಂಕರ್ ನಾಗು ರಾಮಕೃಷ್ಣ ಮಾಡಿದ್ದು ಒಂದು ಪಿಕ್ಚರ್. ಅದು ಪರವಾಗಿಲ್ಲ, ಅಂತದ್ದು ಫೇಲ್ಯೂರ್ ಪಿಕ್ಚರ್ ಅಲ್ಲ ಅದು. ಇಟ್ ವಾಸ್ ಅನ್ ಎಂಟರ್ಟೈನಿಂಗ್ ಮೂವಿ. ಅವ್ರ ಕೈಯಲ್ಲಿ ಹಣ ಒದಗಿಸಿ ರಿಲೀಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ನಮಗೆಲ್ಲ ಹಣ ಕೊಡಬೇಕಾದ್ರೆ ಕಷ್ಟ ಆಯಿತು. ಸೊ ಸಬ್ಸಿಡಿ ಬಂದರೆ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸಬ್ಸಿಡಿ ಫೈಲ್ ಸೈನ್ ಮಾಡಬೇಕು ಅಂದರೆ, ಆಗಿನ ಕಾಲದಲ್ಲಿ ಸಬ್ಸಿಡಿ ಫೈಲ್ಗೆ ಡೈರೆಕ್ಟರ್ ಸೈನ್ ಮಾಡಬೇಕು, ಆಮೇಲೆ ಕ್ಯಾಮ್ರಾಮನ್ ಸೈನ್ ಮಾಡಬೇಕು. ಸೊ ಕ್ಯಾಮ್ರಾಮನ್ ದುಡ್ಡು ಕೊಟ್ಟರು ಅಂತ ಕಾಣಿಸೋ ಕ್ಯಾಮ್ರಾ ಸೈನ್ ಮಾಡಿಬಿಟ್ಟಿದ್ರು. ಸೊ ನಾನು ಸೈನ್ ಮಾಡಬೇಕಾಗಿತ್ತು. ಇವನು ಕರ್ಕೊಂಬಂದ. ನಾನು ಹೇಳಿ ಯಾಕೆ ಕರ್ಕೊಂಬಂದ್ರಿ? ನೀವೇ ಬಂದಿದ್ರು ಕೂಡ ನಾನು ಮಾಡಿಕೊಟ್ಬಿಡ್ತಿದ್ದೆ ಅಂದರು. ಇಲ್ಲ ಸರ್, ನೀವು ಬೇಜಾರು ಪಟ್ಕೊಂಡ್ಬಿಡ್ತೀರಾ, ನಮ್ಮ ಕೈ ಕೊಡೋಕ್ಕಾಗದೇ ಇದ್ದಾಗ ನಾವು ಹೆಂಗೆ ಸರ್ ಹೇಳೋದು ಅಂತ. ಸರಿ ಪರವಾಗಿಲ್ಲ ಕೊಡಿ ಇಂದಾನೆ ಫೈಲ್ ಪೂರ್ತಿ ಸೈನ್ ಮಾಡಿಕೊಟ್ಟೆ. ಸೊ ನಮಗೆ ಬರದೇ ಇದ್ರೂ ಪರವಾಗಿಲ್ಲ, ಯಾಕೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಸೊ ಆ ಥರ ಈ ಪಿಕ್ಚರ್ ಮಾಡೋಕ್ಕಾಗಲಿಲ್ಲ. ಇಬ್ಬರನ್ನು ಕೇಳಿ ಕೂಡ ಏನೋ ಸರಿ ಬೇಡ ಅನ್ನಿಸ್ಬಿಡ್ತು. ಆಮೇಲೆ ಮನೆಯಲ್ಲಿ ಕೂಡ ಹೇಗಿದ್ದರೂ 2 ಪಿಕ್ಚರು ಹೋಗಲಿಲ್ಲ ನಮಗೆ. ಆಮೇಲೆ ನಮ್ಮ ಬಂಡವಾಳನೂ ಹೊರಟೋಗಿದೆ. ಯಾತಕ್ಕೋಸ್ಕರ ಮಾಡಬೇಕಾ ನೀವು ನೋಡಿ ಅಂತ ನಮ್ಮ ಮನೆಯವರು ಮೆತ್ತಗರ ಆಗ ತೆಗೆದ್ರು. ಆಮೇಲೆ ರಾಜಾರಾಮಣ್ಣ ಇದ್ದವರು ಅವರು ನೋಡಿ ಬಾಬಿ ಮಾಡಬೇಕು ಅಂತ ಹೇಳಿದ್ರೆ ನಾನು ನಿಮ್ಮ ಜೊತೆ ಇರ್ತೀನಿ, ಬಟ್ ನಾವು ಜೀವಮಾನದಲ್ಲಿ ನೋಡಬೇಕಾಗಿದ್ದೆಲ್ಲ ನೋಡ್ಬಿಟ್ಟಿದ್ದೀವಿ ಸಿನಿಮಾದಲ್ಲಿ. ಸೊ ಮಾಡಬೇಕಾ ನೋಡಿ, ಮಾಡಬೇಕು ಅಂದರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿದ್ರು. ಅವ್ರು ಇರ್ತೀನಿ ಅಂತ ಹೇಳಿದ್ರು ಕೂಡ ಆಮೇಲೆ ಬಂಡವಾಳ ತರಬೇಕು ಅಂತ ಹೇಳಿದ್ರೆ ಬಂಡವಾಳ ಎತ್ತಬೇಕಲ್ಲ. ಸೊ ಸಾಲ ಮಾಡಬೇಕಾಗತ್ತೆ. ಆಮೇಲೆ ಅವ್ರಿಗೂ ಒಂದು ಮನೆ ಇತ್ತು, ನನಗೂ ಒಂದು ಮನೆ ಇದೆ. ಆಮೇಲೆ ಅವ್ರಿಗೂ ಮಕ್ಕಳು ಚಿಕ್ಕವರು, ನನಗೂ ತುಂಬ ಚಿಕ್ಕ ಮಕ್ಕಳುಗಳು. ನನ್ನ ಮಕ್ಕಳುಗಳೆಲ್ಲ ಇನ್ನೂ ಐ ಥಿಂಕ್ ಒಬ್ಬಳು ಯೂನಿವರ್ಸಿಟಿ, ಒಬ್ಬಳು ಗ್ರ್ಯಾಜುಯೇಷನ್ ಓದ್ತಾ ಇದ್ಲು, ಇನ್ನೊಬ್ಳು ಇಂಜಿನಿಯರಿಂಗ್ ಸೇರಿಲ್ಲ ಅಂತ ಕಾಣಿಸುತ್ತೆ. ಸೊ ಇನ್ನೊಬ್ಳು ಚಿಕ್ಕವಳು. ಸೊ 3 ಹೆಣ್ಮಕ್ಳಿದೆ. 3 ಹೆಣ್ಮಕ್ಳು ಕೂಡ ದೊಡ್ಡವರಾದ ಮೇಲೆ ಅವ್ರಿಗೆ ಓದಿಸಿ ಅವ್ರಿಗೆ ಮದುವೆ ಮಾಡಿಸಿ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಇದೆ. ಒಂದು ಹೆಣ್ಮಕ್ಳಿದ್ರೆ ತಂದೆಗೆ ತಾಯಿಗೆ. ಸೊ ಅದಕ್ಕೋಸ್ಕರ ಯೋಚನೆ ಮಾಡಿದೆ, ಇಟ್ಸ್ ಬೆಟರ್. ನಾನು ಹೇಳ್ದೆ 3 ದಿವಸ ಆದಮೇಲೆ, ಇಲ್ಲಮ್ಮ ನಾನು ಪ್ರೊಡ್ಯೂಸ್ ಮಾಡಲ್ಲ, ಡೈರೆಕ್ಟ್ ಮಾಡ್ಕೊಂಡಿರ್ತೀನಿ ಅಂತ. ನನ್ನ ಹೆಂಡತಿ ಹೇಳಿದ್ರು, ನೀವು ಡೈರೆಕ್ಷನ್ ಮಾಡ್ಕೊಂಡಿರೋಕೆ ನಮಗೇನು ತೊಂದರೆ ಇಲ್ಲ, ಪ್ರೊಡಕ್ಷನ್ ಬೇಡ ಅಷ್ಟೇ ಅಂತ ಹೇಳಿದೆ ಅಂದರು.